ಈ ಮೈತ್ರಿ ಸೂತ್ರ ಇದೆಯಲ್ಲ 25-3 ಅಂತ, ಆ ಸೂತ್ರಕ್ಕೆ ಬರುತ್ತಿರುವ ಲಕ್ಷಣ ಕಾಣಿಸ್ತಿದೆಯಲ್ಲ. ಹಾಗಾದ್ರೆ JDS ನ 3 ಸೀಟ್ ಯಾವುದು ಮತ್ತು ಯಾರು ಅಲ್ಲಿ ಅಭ್ಯರ್ಥಿಗಳು ಬರ್ತಾ ಇದೆ ನೋಡಿ. ಬ್ರೇಕಿಂಗ್ ನ್ಯೂಸ್. JDS ಅಖಾಡ ಅವ್ರಿಗೇನಾದ್ರೂ 3 ಸೀಟ್ ಫೈನಲ್ ಆದ್ರೆ ಆಗುತ್ತೆ ಅಂತ ಇದೆ, ಆಗೋ ಲಕ್ಷಣಗಳು ಇದ್ದೇ ಇದೆ. ಬಟ್ ಸ್ಟಿಲ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕು. ಫೈನಲಿ JDS ನ 3 ಸೀಟು ಹಾಸನ, ಮಂಡ್ಯ ಮತ್ತು ಕೋಲಾರ JDS ಗೆ ಬರುವ ಎಲ್ಲ ಸಾಧ್ಯತೆ ಇದ್ದೇ ಇದೆ. ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋಕೆ ರೆಡಿ ಆಗ್ತಿದ್ದಾರೆ, ಅನುಮಾನನೇ ಇಲ್ಲ. ಹಾಸನದಿಂದ ಪ್ರಜ್ವಲ್ ರೇವಣ್ಣ ಮಗದೊಂದು ಸಾರಿ ಅದೃಷ್ಟ ಪರೀಕ್ಷೆಗಿಳಿತಾರೆ. ಹಾಸನ JDS ನ ಭದ್ರಕೋಟೆ ಅಖಾಡಕ್ಕಿಳಿಯೋದು ಆಲ್ಮೋಸ್ಟ್ ಏನೋ ಫೈನಲಿ 100% ಡನ್ನೇ ಖಚಿತ ಆಗ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರ ಇದು ಈಗ ಮತ್ತೆ ಇಂಡಿಯಾ ಲೆವೆಲ್ ಸುದ್ದಿ ಆಗ್ತಾ ಇರೋದು. JDS ಅಭ್ಯರ್ಥಿಯ ಇನ್ನೂ ನಿಗೂಢ, ಅಭ್ಯರ್ಥಿ ಯಾರಾಗ್ತಾರೆ ಇನ್ನೂ ನಿಗೂಢ. CS ಪುಟ್ಟರಾಜು ರೇಸ್ ನಲ್ಲಿ ಇದ್ದಾರೆ ನಿಜ, ಆದ್ರೆ ಹೇಳಕ್ ಬರಲ್ಲ. ಕೊನೆ ಮೂಮೆಂಟ್ ಅಲ್ಲಿ ಆ ಹೆಸರನ್ನ ಹಂಗೆ ರಬ್ಬರ್ ತಗೊಂಡು ಅಳಿಸ್ಬಿಟ್ಟು ಇನ್ನೊಂದು ಹೆಸರು ಬರೆದ್ಬಿಟ್ರೆ, ಬಿಕಾಸ್ ಕೊನೆ ಮೂಮೆಂಟ್ ತನಕ ಪೆನ್ಸಿಲ್ ಅಲ್ಲೇ ಹೆಸರು ಬರೀತಾ ಇರ್ತಾರೆ, ಯಾವ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಕೊನೆಗೆ ಹೆಸರು ಅನೌನ್ಸ್ ಅಂದಾಗ ಆವಾಗ ನೀಟಾಗಿ ಪ್ರಿಂಟ್ ಮಾಡಿ ಹೆಸರು ಅನೌನ್ಸ್ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಆ ಖಾಡದಲ್ಲಿದ್ದಾರೆ. ನೋಡ್ಬೇಕು ಏನೇನಾಗುತ್ತೆ. ಮಂಡ್ಯ ಭಾಗ ಅಂತ ಕೋಲಾರ ಭಾಗದಲ್ಲೂ ಕೂಡ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಈಗಿರುವಂಥ ದೊಡ್ಡ ಕುತೂಹಲ ಅಂತೂ ಇದ್ದೇ ಇದೆ. ಒಂಥರ ಹೈ ವೋಲ್ಟೇಜ್ ಕ್ಷೇತ್ರ, ಹಾಗಾಗಿ ದೊಡ್ಡ ಮಟ್ಟದ ಕುತೂಹಲವನ್ನಂತೂ ಇಟ್ಕೊಂಡಿದ್ದಾರೆ. ಕಾದ್ ನೋಡ್ಬೇಕು ಮಂಡ್ಯ ಭಾಗದಲ್ಲಿ ಏನಾಗುತ್ತೆ ಅಂತ. ಈ ಮೈತ್ರಿ ಸೂತ್ರ ಇದೆಯಲ್ಲ 25-3 ಅಂತ, ಆ ಸೂತ್ರಕ್ಕೆ ಬರುತ್ತಿರುವ ಲಕ್ಷಣ ಕಾಣಿಸ್ತಿದೆಯಲ್ಲ. ಹಾಗಾದ್ರೆ JDS ನ 3 ಸೀಟ್ ಯಾವುದು ಮತ್ತು ಯಾರು ಅಲ್ಲಿ ಅಭ್ಯರ್ಥಿಗಳು ಬರ್ತಾ ಇದೆ ನೋಡಿ. ಬ್ರೇಕಿಂಗ್ ನ್ಯೂಸ್. JDS ಅಖಾಡ ಅವ್ರಿಗೇನಾದ್ರೂ 3 ಸೀಟ್ ಫೈನಲ್ ಆದ್ರೆ ಆಗುತ್ತೆ ಅಂತ ಇದೆ, ಆಗೋ ಲಕ್ಷಣಗಳು ಇದ್ದೇ ಇದೆ. ಬಟ್ ಸ್ಟಿಲ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕು. ಫೈನಲಿ JDS ನ 3 ಸೀಟು ಹಾಸನ, ಮಂಡ್ಯ ಮತ್ತು ಕೋಲಾರ JDS ಗೆ ಬರುವ ಎಲ್ಲ ಸಾಧ್ಯತೆ ಇದ್ದೇ ಇದೆ. ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋಕೆ ರೆಡಿ ಆಗ್ತಿದ್ದಾರೆ, ಅನುಮಾನನೇ ಇಲ್ಲ. ಹಾಸನದಿಂದ ಪ್ರಜ್ವಲ್ ರೇವಣ್ಣ ಮಗದೊಂದು ಸಾರಿ ಅದೃಷ್ಟ ಪರೀಕ್ಷೆಗಿಳಿತಾರೆ. ಹಾಸನ JDS ನ ಭದ್ರಕೋಟೆ ಅಖಾಡಕ್ಕಿಳಿಯೋದು ಆಲ್ಮೋಸ್ಟ್ ಏನೋ ಫೈನಲಿ 100% ಡನ್ನೇ ಖಚಿತ ಆಗ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರ ಇದು ಈಗ ಮತ್ತೆ ಇಂಡಿಯಾ ಲೆವೆಲ್ ಸುದ್ದಿ ಆಗ್ತಾ ಇರೋದು. JDS ಅಭ್ಯರ್ಥಿಯ ಇನ್ನೂ ನಿಗೂಢ, ಅಭ್ಯರ್ಥಿ ಯಾರಾಗ್ತಾರೆ ಇನ್ನೂ ನಿಗೂಢ. CS ಪುಟ್ಟರಾಜು ರೇಸ್ ನಲ್ಲಿ ಇದ್ದಾರೆ ನಿಜ, ಆದ್ರೆ ಹೇಳಕ್ ಬರಲ್ಲ. ಕೊನೆ ಮೂಮೆಂಟ್ ಅಲ್ಲಿ ಆ ಹೆಸರನ್ನ ಹಂಗೆ ರಬ್ಬರ್ ತಗೊಂಡು ಅಳಿಸ್ಬಿಟ್ಟು ಇನ್ನೊಂದು ಹೆಸರು ಬರೆದ್ಬಿಟ್ರೆ, ಬಿಕಾಸ್ ಕೊನೆ ಮೂಮೆಂಟ್ ತನಕ ಪೆನ್ಸಿಲ್ ಅಲ್ಲೇ ಹೆಸರು ಬರೀತಾ ಇರ್ತಾರೆ, ಯಾವ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಕೊನೆಗೆ ಹೆಸರು ಅನೌನ್ಸ್ ಅಂದಾಗ ಆವಾಗ ನೀಟಾಗಿ ಪ್ರಿಂಟ್ ಮಾಡಿ ಹೆಸರು ಅನೌನ್ಸ್ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಆ ಖಾಡದಲ್ಲಿದ್ದಾರೆ. ನೋಡ್ಬೇಕು ಏನೇನಾಗುತ್ತೆ. ಮಂಡ್ಯ ಭಾಗ ಅಂತ ಕೋಲಾರ ಭಾಗದಲ್ಲೂ ಕೂಡ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಈಗಿರುವಂಥ ದೊಡ್ಡ ಕುತೂಹಲ ಅಂತೂ ಇದ್ದೇ ಇದೆ. ಒಂಥರ ಹೈ ವೋಲ್ಟೇಜ್ ಕ್ಷೇತ್ರ, ಹಾಗಾಗಿ ದೊಡ್ಡ ಮಟ್ಟದ ಕುತೂಹಲವನ್ನಂತೂ ಇಟ್ಕೊಂಡಿದ್ದಾರೆ. ಕಾದ್ ನೋಡ್ಬೇಕು ಮಂಡ್ಯ ಭಾಗದಲ್ಲಿ ಏನಾಗುತ್ತೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.